Friends, on a small review ಇವತ್ತು ಪವನ್ ಲ್ಯಾಪ್ಟಾಪ್ ಅಂಡ್ ಮೊಬೈಲ್ ಆಂಡ್ರಾಯ್ಡ್ ಐಫೋನ್ ಅಂಡ್ ಲ್ಯಾಪ್ಟಾಪ್ ಮ್ಯಾಕ್ಬುಕ್ ಕಂಪ್ಲೀಟ್ ಎರಡು ಕೋರ್ಸ್ ಮಾಡಿದ್ದಾರೆ. ಫಸ್ಟ್ ಲ್ಯಾಪ್ಟಾಪ್ ಮಾಡಿರೋದು ನೀವು ಒನ್ ಮಂತ್ ಕೋರ್ಸ್ ಮಾಡಿದ್ದಾರೆ, ಆಮೇಲೆ ಆಂಡ್ರಾಯ್ಡ್ ಅಂಡ್ ಆಮೇಲೆ ಐಫೋನ್ ಕೋರ್ಸ್ ಮಾಡಿರೋದು ಅಂಡ್ ಫೈನಲ್ ಇವತ್ತು ಜಾಬ್ ಪ್ಲೇಸ್ಮೆಂಟ್ ಆಗಿದೆ. ಸೊ ಒಂದು 1 ವೀಕ್ ಆಗಿದೆಯಾ ಅದು ಕೋರ್ಸ್ ಖತಮ್ ಆಗಿ? ವಿತಿನ್ 1 ವೀಕ್ ಆಯ್ತು. 1 ವೀಕ್. ಸೊ 1 ವೀಕಲ್ಲೇ ಈಗ ಒಂದು ಜಾಬು ಸಿಕ್ಕಿದೆ. ಸೊ ರೀಫಬ್ರಿಶ್ಡ್ ಮೊಬೈಲ್ ಅಂಡ್ ಲ್ಯಾಪ್ಟಾಪ್ ಕಂಪನಿ ಇದೆ ಮಲ್ಲೇಶ್ವರಮಲ್ಲಿ. ಇಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ ಇಂದಿರಾನಗರ್. ಸೊ ಇಂದಿರಾನಗರ್ ಗಾಟ್ ಎ ಜಾಬ್. ಒಂದು ಅಪ್ರಾಕ್ಸ್ ಏನು ಸ್ಯಾಲರಿ ಕೊಡ್ಬೋದು ಒಂದು ಅಂದಾಜು? ಇವಾಗ ನಮಗೆ ಆಸ್ ಇನ್ ಫ್ರೆಶರ್ ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದು 16.5 ಇದೆ, ಪ್ಲಸ್ ಟ್ರಾವೆಲ್ ಎಕ್ಸ್ಪೆನ್ಸು ಎಲ್ಲ सेपरेट ಕೊಡ್ತಾರೆ. ओके, ये तो हो गया प्लेसमेंट का बात के भी 16,500 के अंदर इज गुड सैलरी. स्टार्टिंग इतना ही मिलता है 14-15 के अंदर, और 60 to 70% प्लेसमेंट हो जाता है. बैंगलोर में हमारे साथ मोर देन 400 कंपनी के साथ हम टाइप हैं, सो इजीली जॉब प्लेसमेंट मिल जाता है. ಸೊ 16,500 ಇಸ್ ಅ ಗುಡ್ ಅಮೌಂಟ್. ಅವ್ರ ಪವನ್, ನಾನೊಂದು ನೀವು ಹೇಳಕ್ಕೆ ಇಷ್ಟಪಟ್ಟರೆ ಲೈಕ್ ಯಾವ ಥರ ಕ್ಲಾಸ್ ಇತ್ತು, ಅವ್ರು ಹೇಳ್ತಾರದು ಅರ್ಥ ಆಗುತ್ತಾ ಇಲ್ವಾ, ಆ್ಯಂಡ್ ಪ್ಲಸ್ ಆ ಮೊಬೈಲ್ ಆ್ಯಂಡ್ ಆಂಡ್ರಾಯ್ಡ್ ಬಗ್ಗೆ, ಐಫೋನ್ಸ್ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಬೇಜಾನ್ಸ್ ಇದ್ದಾರೆ. ಸೊ ನಿಮ್ಮ ಮಾತು ಕೇಳ್ಕೊಂಡು ಜಾಯ್ನ್ ಆಗ್ಬೋದು, ಇಲ್ಲ ನನ್ನ ಲೈಫಲ್ಲೇ ಏನೋ ಡಿಸಿಷನ್ ತಗೋಬೋದು, ಏನೋ ಉದ್ಧಾರ ಆಗ್ಬೋದು, ಇಲ್ಲ ಕೂತ್ಕೊಂಡು ಬರೀ ಜಾಬು ಕೇಳ್ತಾ ಇರ್ತಾನೆ. ಸೊ ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್, ಲೈಕ್ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಪ್ರೈಸ್ ಜಾಸ್ತಿ ಇದೆಯಾ ಇಲ್ವಾ, ಇಲ್ಲಾಂದ್ರೆ ಅದು ಟ್ರೈನರ್ದು ಏನು ನಾಲೆಜ್ ಇದೆಯಾ ಇಲ್ವಾ, ಯಾವ ಥರ ಇದೆ, ಲೈಕ್ ಹೌ ದಿಸ್ ಟೀಮ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. 100% ಸರ್. ಇಲ್ಲಿ ನಾನು ಏನು ಕೇಳ್ಪಟ್ಟೆ ಅಂದರೆ, ನಾನು ಆಲ್ರೆಡಿ ಬೇರೆ ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಕೋರ್ಸ್ ಮಾಡಿದೆ, ಇಲ್ಲ ಅಂತಲ್ಲ, ಆಸ್ ಇನ್ ಓನ್ಲಿ ಫಾರ್ ಅದು ಕಾರ್ಡ್ ಲೆವೆಲ್ ಮಾತ್ರ. ಕಾರ್ಡ್ ಲೆವೆಲಲ್ಲಿ ಎಲ್ಲೂ ಜಾಸ್ತಿ ಕಂಪ್ನೀಸಲ್ಲಿ ನಮಗೆ ರಿಕ್ವೈರ್ಮೆಂಟ್ ಕೊಡಲ್ಲ. ಆಸ್ ಇನ್ ಅಲ್ಲಿ ಏನಿದ್ರು ಚಿಪ್ಸೆಟ್ ಲೆವೆಲ್ ಮೇಲಿದ್ರೇನೆ, ಅದು ಒಂದು ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರನೇ ಜಾಬ್ ಪ್ಲೇಸ್ಮೆಂಟ್ ಸಿಗೋದು. ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಪವನ್? ಅದು ಕಾರ್ಡ್ ಲೆವೆಲ್ ನಾನು 1 ಇಯರ್ ಇಂದ. ಸೊ ಅದು ಬೇಸಿಕ್ ಎಲ್ಲ ಐಡಿಯಾ ಇತ್ತು, ಬೇಸಿಕ್ ಐಡಿಯಾ ಇತ್ತು. ಅದಕ್ಕೆ ಈಗ ನೀವು ಕರೆಕ್ಟ್ ಆಗಿ ಅದು ಚಿಪ್ ಲೆವೆಲ್ ಕಲ್ತು ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು 20 ಇನ್ಸ್ಟಿಟ್ಯೂಟ್ ನಾನು ಸರೌಂಡ್ ಮಾಡಿದೆ. ಮೈ ಗಾಡ್, ಎಷ್ಟು ಇದೆಯಾ ಇನ್ಸ್ಟಿಟ್ಯೂಟ್ ನನಗೆ ಗೊತ್ತಾಗ್ತಾ ಇಲ್ಲ. ನಾನು मेरे को लगता है बैंगलोर साला नहीं हूँ, 20 इंस्टीट्यूट है क्या? ಸೊ ಫೈನಲಿ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಯಾಕೆ ಅಂತ ನಾನು ಕೇಳಿದ್ರೆ, ಆಸ್ ಇನ್ ಬೆಸ್ಟ್ ನಾನು ಏನು ಸ್ಪೆಷಲ್, ಲೈಕ್ ಏನು ಅದು ಸರ್? ಇಲ್ಲಿ ನಾನು ನೋಡ್ದಂಗೆ ಚಿಪ್ಸೆಟ್ ಲೆವೆಲ್ ಇಲ್ಲಿ ಸರ್ವಿಸ್ ವಿತ್ ನಮ್ಮ ಹ್ಯಾಂಡ್ ಇಂದ ಸ್ಕಿಲ್ಸ್ ಇಂಪ್ರೂವ್ ಆಗೋದಕ್ಕೆ ಪ್ರತಿ ಒಂದು ಕೊಡ್ತಾರೆ. ಮತ್ತೆ ಪ್ರತಿ ಒಂದು ನೋಟ್ಸ್ ಪಾಯಿಂಟ್ ವೈಸ್ ನೋಟ್ಸ್ ಮಾಡಿಸಿ, ಈಚ್ ಅಂಡ್ ಎವ್ರಿ ಪಾಯಿಂಟ್ ನೋಟ್ಸ್ ಮಾಡಿಸಿ, ಅದ್ರ ಬಗ್ಗೆ ಒಂದಲ್ಲ ಅಂದ್ರೆ 10 ಸರಿ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಮಗೆ ಫುಲ್ ಬ್ರೈನ್ ವರ್ಗು ಎಲ್ಲ ಅದು ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಆಯ್ತು. ಅದ್ರಲ್ಲೇ ಮ್ಯಾಕ್ ಬುಕ್ ಅಂತ ನಾನು ಕೇಳ್ತಾ ಇದ್ದೀನಿ, ಮ್ಯಾಕ್ ಬುಕ್ ಗೊತ್ತಾಗತ್ತಾ? ಲೈಕ್ ಅದ್ರಲ್ಲಿ ಏನೋ ಕಷ್ಟ ಇದೆಯಾ ಸರ್? ಏನು ಸ್ಪೆಷಲ್ ಕಷ್ಟ ಏನಿಲ್ಲ. ಆಂಡ್ರಾಯ್ಡ್ ಅಂದ್ರೆ ವಿಂಡೋಸ್ ಲ್ಯಾಪ್ಟಾಪ್ ಕಲ್ತ್ರೆ ಆಸ್ ಇನ್ ಮ್ಯಾಕ್ ಬುಕ್ ಈಸಿ, ಫುಲ್ ಆಫ್ ಈಸಿ. ಆಂಡ್ರಾಯ್ಡ್ ಅನ್ನ ನಮ್ಗೆ ಇದಾಗ್ಬಿಡುತ್ತೆ, ಮ್ಯಾಕ್ ಬುಕ್ ಫುಲ್ ಈಸಿ ಆಗುತ್ತೆ. ಅದರಲ್ಲಿ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ನಿಜವಾಗ್ಲೂ ಫುಲ್ ಆಫ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದೀನಿ. ಇವಾಗ ನಾನು ಎಲ್ಲೇ ಹೋದ್ರೂ ಜಾಬ್ ಪ್ಲೇಸ್ಮೆಂಟ್ 100% ಸಿಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಆಲ್ರೆಡಿ ನೀವು ಹೇಳ್ತಾ ಇದ್ದೀರಾ ನನಗೆ ರೀಫಬ್ರಿಶ್ಡ್ ಆಲ್ರೆಡಿ ಜಾಬ್ ಸಿಕ್ತು ಸರ್. ಇದಕ್ಕಿಂತ ಮುಂಚೆ ನೀವು ಒಂದು ಜಾಬ್ ಪ್ಲೇಸ್ಮೆಂಟ್ ಕೊಡ್ಸಿದ್ರಿ. ನಾನು 2 ಜಾಗ ಕಲ್ಸಿರೋದು. ಸೊ ವಿಲ್ ಗಿವ್ ಮಿನಿಮಮ್ 3 ರೆಕಮೆಂಡ್. ಸೊ ಅದರಲ್ಲಿ ಯಾವ ಜಾಗ ಆಗುತ್ತೆ, ಸೊ ಯು ವಿಲ್ ಗಿವ್ ಯುವರ್ ಇಂಟರ್ವ್ಯೂ ಟ್ರೈ ಲೆವೆಲ್ ಬೆಸ್ಟ್. ಸೊ ಆಗುತ್ತೆ ಅಂತ ಲೈಕ್ ಒಂದು 1 ಇಯರ್ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಆಮೇಲೆ ನೀವು ಬೇಕಾದರೆ ಒಂದು ಸ್ವಂತ ಸ್ಟಾರ್ಟ್ ಮಾಡ್ಬೋದು. ಬಟ್ ಮಿನಿಮಮ್ 1 to 2 ಇಯರ್ಸ್ ಕಲ್ಸ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ರೀತಿ ರೆಡಿ ಆಗುತ್ತೆ, ಏನೇನು ಚಾರ್ಜ್ ತಗೋತಾರೆ, ಯಾವ ಥರ ಕಸ್ಟಮರ್ದು ಚಾಲೆಂಜಸ್ ಇದೆ, ಏನು ಡೌಟ್ ಇದ್ದರೆ ವಾಪಸ್ ಬಂದು ಕೇಳಬೇಕು, ಅಪ್ಗ್ರೇಡ್ ಆಗಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಕೆಮೆಟಿಕ್ ಇಂದ ಈಚ್ ಆ್ಯಂಡ್ ಎವ್ರಿ ಕಾಂಪೋನೆಂಟ್ಸ್ कंप्लीट चिप लेवल हैंड स्किल गजब का improve, then you start your own service. And thank you so much Pawan sharing your experience. पहली बार है मेरे चैनल पे, तो जरूर